ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು ಆಗ್ಲೇ ಹೇಳ್ದಂಗೆ ಎಲ್ಲಾ ಕಡೆ ಕ್ರಿಕೆಟ್ ಕ್ರೇಜ್ ಇದೆ, ಹೀಗಾಗಿ ಎಲ್ಲರೂ ಕೂಡ ಒಂದೊಂದು ಅವ್ರದ್ದೇ ಆದಂತಹ ಒಂದು ಟೂರ್ನಮೆಂಟ್ಗಳನ್ನ ಅನೌನ್ಸ್ ಮಾಡಿರ್ತಾರೆ. ಆದ್ರೆ ಎಲ್ಲವೂ ಕೂಡ ಸಕ್ಸಸ್ ಆಗೋದಿಲ್ಲ. ಅನೌನ್ಸ್ ಮಾಡಿರ್ತಾರೆ ಬಟ್ ದುಡ್ಡು ಕಲೆಕ್ಟ್ ಮಾಡಿರ್ತಾರೆ, ತದನಂತರದಲ್ಲಿ ಫೇಲ್ ಆಗುತ್ತೆ ಈ ರೀತಿ. ಬಟ್ ಇಲ್ಲಿವರೆಗೂ ಒಂದು ನಂಬಿಕೆನ ಉಳಿಸ್ಕೊಂಡು ಬಂದಿದೆ ZKNPL. ಹಾಗೆ ಎಲ್ಲರ ಬಾಯಲ್ಲೂ ಒಂದು ರೀತಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದು ಹೇಗೆ ಸಾಧ್ಯ ಆಯ್ತು ಈ ಜರ್ನಿ? ಇವಾಗ ನೀವು ಆಲ್ರೆಡಿ ಹೇಳ್ದಂಗೆ ಈಗ ಎಲ್ಲ ಕಡೆ ಪ್ರಚಾರ ಆಗಿದೆ. ಸೊ ಎಲ್ಲರ ಮನ್ಸಲ್ಲಿ ಒಂದು ಎಕ್ಸೈಟ್ಮೆಂಟ್ ಇದಾಗಿದೆ. ಈಗ ZKNPL ಯಾವ ತರ ಇರುತ್ತೆ, ಏನಂತ ಇರುತ್ತೆ ಅಂತ. ಸೊ ಪ್ರಾಬಬಲಿ ಇದು ಒಂದು ಕಂಪ್ಲೀಟ್ಲಿ ಪ್ರೊಫೆಷನಲಿಸಮ್ ಟೂರ್ನಮೆಂಟ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್. ಈ ಚಾನ್ಸ್ನ ಯಾರು ಮಿಸ್ ಮಾಡ್ಕೋಬೇಡಿ ಅಂತಾನು ನಾನು ಹೇಳ್ತೀನಿ. ಯಾಕಂದ್ರೆ ಇವಾಗ ಹಳ್ಳಿಯಲ್ಲಿರೋ ಪ್ರತಿಭೆಗಳಿಗೆ ದೇ ಆರ್ ಲಿಟ್ರಲಿ ವೇಟಿಂಗ್ ಫಾರ್ ಅ ಪ್ಲಾಟ್ಫಾರ್ಮ್. ಓಕೆನಾ? ಸೊ ಅವ್ರಿಗೆ ಸುಮಾರು ಲೋಕಲ್ ಟೂರ್ನಮೆಂಟ್ಸ್ ಆಡ್ತಾರೆ, ಪ್ರೀಮಿಯರ್ ಲೀಗ್ಸ್ ಆಡ್ತಾರೆ, ಬಟ್ ದೇ ಆರ್ ನಾಟ್ ಗೆಟಿಂಗ್ ಹೈಲೈಟೆಡ್. ಓಕೆ, ಸೊ ದಟ್ ಈಸ್ ವೇರ್ ZKNPL ಹ್ಯಾಸ್ ಕಮ್. ಅವ್ರನ್ನ ಬೆಳಕಿಗೆ ತರಕ್ಕೋಸ್ಕರ, ಅದು ಒಂದೇ ಕಾರಣಕ್ಕೋಸ್ಕರ ನಾವೆಲ್ಲ ಇದು ಆಕ್ಚುಲಿ ಒಂದು ಯೂನಿಟಿಯಾಗಿ ಮಾಡಿ ಪ್ರಾಸೆಸ್ ಸೆಲೆಕ್ಷನ್ಸ್ ಆಗಲಿ, ಅಂಪೈರ್ ಪ್ಯಾನಲ್ ಆಗಲಿ, ನಮ್ದು ಬ್ರಾಡ್ಕಾಸ್ಟಿಂಗ್ ಆಗಲಿ, ಸೊ ಇದನ್ನೆಲ್ಲ ಒಂದು ಒಳ್ಳೆ ದೊಡ್ಡ ವೇದಿಕೆ ಕೊಡ್ತಾ ಇದ್ವಿ. ಸೊ ದಟ್ ದೇ ಕ್ಯಾನ್ ಗ್ರೋ ಫ್ರಮ್ ಹಿಯರ್, ದಟ್ಸ್ ಫಾರ್ ಶ್ಯೂರ್ ಅಂದ್ಬಿಟ್ಟು ನಾನೊಂದು ಇದು ಹೇಳ್ಬೋದು. ಎಸ್, ಇನ್ನು ಆದಿತ್ಯ ಸರ್ ಒಂದು ಒಳ್ಳೆ ಪ್ರತಿಭೆಯನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಅವ್ರಿಗೆ ಮುಂದೆ ಇನ್ನೂ ಹೆಚ್ಚಿನ ಅಪಾರ್ಚುನಿಟೀಸ್ ಸಿಗುತ್ತಾ ಹೇಗೆ ಅಂತ? 100% ಸಿಗುತ್ತೆ. ಯಾಕಂದ್ರೆ ಎಷ್ಟೋ ಸುಮಾರು ಪ್ರತಿಭೆಗಳಿಗೆ ಹೇಳಿದ್ರೆ ದುಡ್ಡು ಇರಲ್ಲ. ಅವ್ರು ಕೊಂಡ್ಕೊಳಕ್ಕೆ ಯಾವುದೇ ಒಂದು ಕ್ರಿಕೆಟ್ ಬ್ಯಾಟ್ ಆಗ್ಲಿ, ಬ್ಯಾಟ್ಸ್ಗಳಾಗ್ಲಿ, ಟ್ರಾವೆಲ್ ಮಾಡೋಕ್ಕೂ ಅವ್ರ ಕೈಲಿ ಆಗದೆ ಇರೋದು. ಈ ಪ್ಲಾಟ್ಫಾರ್ಮ್ ಇಂದ ಅವ್ರಿಗೆ ಸಿಗೋ ಟ್ಯಾಲೆಂಟ್, ಸಿಗೋ ಪ್ರತಿಭೆಗಳಲ್ಲಿ ಅವ್ರ ಈ ಅಮೌಂಟ್ ಏನ್ ZKNPL ಮಾಡಿದೀವಿ, ಅವರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ. ಇನ್ ಫ್ಯೂಚರ್ ದೇ ವಿಲ್ ಬಿ ಎನ್ ಬೆಟರ್ ಕ್ರಿಕೆಟರ್ ಫಾರ್ ಅವರ್ ಕರ್ನಾಟಕ ಸ್ಟೇಟ್. ಅದಂತೂ ಫಾರ್ ಶ್ಯೂರ್ 100% ಪಾಸಿಟಿವ್. ಸೊ ದಯವಿಟ್ಟು ಯಾರು ಈ ಇದನ್ನ ZKNPL ಅಲ್ಲಿ ಎಲ್ಲರೂ ಭಾಗವಹಿಸಿ ಅರೆ ತಮ್ಮ ಟ್ಯಾಲೆಂಟ್ ನ ತಾವೇ ತೋರಿಸ್ಕೊಳ್ಳಿ ಅಂತ ನಮ್ಗೆ ಹಾರೈಸ್ತೀವಿ. ಎಸ್, ಇನ್ನು ಪ್ರೇಮ್ ಸರ್, ಪ್ಲೇಯರ್ಸ್ಗೆ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ? ಯಾಕಂದ್ರೆ ಎಷ್ಟೋ ಕಡೆ ಒಳ್ಳೆ ಕ್ವಾಲಿಟಿ ಜರ್ಸಿ ಕೂಡ ಕೊಟ್ಟಿರಲ್ಲ ಅವರು. ಸೊ ಇಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಮೇಡಮ್? ಒಂದು ಆಯ್ಕೆ ಆಗಿರುವ ಪ್ಲೇಯರ್ಸ್ಗಳಿಗೆ ಆಯಾ ತಂಡದ ಫ್ರಾಂಚೈಸಿಗಳು ಅದ್ಭುತವಾದ ಜರ್ಸಿನ ಕೂಡ ಪ್ರೊವೈಡ್ ಮಾಡ್ತಾರೆ. 100%, ಅದರಲ್ಲಿ ಯಾವ ಡೌಟ್ ಇಲ್ಲ. ಜೊತೆಗೆ ಅವರನ್ನ ತುಂಬಾ ರೀತಿಯ ಅಂದ್ರೆ ಹೇಳಿದ್ರೆ ಒಂದು ಅಂಪೈರಿಂಗ್ ವ್ಯವಸ್ಥೆ ಸರಿಯಾಗಿ ಇದ್ದಾಗ ಅವ್ರಿಗೆ ಆಟ ಆಡ್ಲಿಕ್ಕೆ ವ್ಯವಸ್ಥೆ ಸರಿಯಾಗಿರಲ್ಲ. ಒಂದು ನುರಿತ ಅಂಪೈರ್ಗಳ ವ್ಯವಸ್ಥೆ ಇರುತ್ತೆ. ಜೊತೆಗೆ ಅವರ ಐಡೆಂಟಿಫಿಕೇಶನ್ಗೆ ತುಂಬಾ ಒಳ್ಳೆಯ ಪ್ರಸಾರ ಆಗ್ತಾ ಇರುತ್ತೆ, ಕನೆಕ್ಟಿವಿಟಿ ಇರುತ್ತೆ. ಆಚೆ ಕಡೆಗೆ ಅವ್ರು ಆಡ್ತಾ ಇರೋದು ಥ್ರೂಔಟ್ ಕರ್ನಾಟಕಕ್ಕೆ ನಾವು ಟೆಲಿಕಾಸ್ಟ್ ಆಗೋದ್ರಿಂದ ತುಂಬಾ ಅದ್ಭುತವಾಗಿ ಅವರು ಗ್ರಾಮದಲ್ಲೂ ಕೂಡ ಇಂಥದ್ದೊಂದು ಪ್ರತಿಭೆ ಇದೆ ಅಂತ ಅವ್ರು ಐಡೆಂಟಿಫೈ ಮಾಡುವಂತಹ ವೇದಿಕೆ ಆಗುತ್ತೆ. ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ಆಟಗಾರರಿಗೆ ಒಂದು ನಾವು ಆಡಿದ ಮೇಲೆ ನಮಗೆ ಸಂಭಾವನೆ ಸಿಗಲ್ವಾ, ನಮ್ಮ ಮೊತ್ತವನ್ನು ತಲುಪಿಸ್ತಾರ ಇಲ್ವೋ, ಅಥವಾ ಪ್ರೈಸಿಂಗ್ ಮನಿ ಮುಟ್ಟುತ್ತೆ ಇಲ್ವಾ ನಮ್ಮ ತಂಡಕ್ಕೆ, ನಾವು ಅಲ್ಲಿವರೆಗೂ ಹಾನೆಸ್ಟ್ ಪರ್ಫಾರ್ಮೆನ್ಸ್ ಹಾಕಕ್ ಬೇಡವಾ ಅನ್ನೋದೊಂದಿರುತ್ತೆ. ಬಟ್ ಈ ಲೀಗಲ್ಲಿ ಅದು ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ನಿಮ್ಮ ಪ್ರೈಸ್ ಮನಿ ನಿಮ್ಮ ತಂಡಕ್ಕೆ ಯಾವ ತಂಡ ತುಂಬಾ ಉತ್ತಮವಾಗಿ ಆಡ್ ಗೆಲ್ಲುತ್ತೋ ಅದಕ್ಕೆ 100% ಸಿಗುತ್ತೆ. ಇನ್ನು ವೈಯಕ್ತಿಕವಾಗಿ ಆಟಗಾರನಿಗೆ ಏನಾದ್ರು ಆದ್ರೆ ಅವ್ರ ಮನೆಯವ್ರ ಒಂದು ದುಗುಡ ವ್ಯಕ್ತಪಡಿಸ್ತಾ ಇರ್ತಾರೆ, ಈ ಲೀಗಿಗೆ ಹೋಗಿದ್ದಾನೆ ನನ್ ಮಗ ವಾಪಸ್ ಆಗಿ ಬರ್ಲಿ, ಏನಾದ್ರು ಹೆಚ್ಚು ಕಮ್ಮಿ ಆಗತ್ತೆ. 100% ಅದು ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗದೆ ಇರೋ ರೀತಿಯಾಗಿ ನುರಿತ ಒಂದು ತಂಡ ಇರುತ್ತೆ, ವೈದ್ಯಕೀಯ ತಂಡ. ಅದಾಗಿಯೂ ಕೂಡ ಸಮಸ್ಯೆಗಳಾದಲ್ಲಿ ವೈಯಕ್ತಿಕವಾಗಿ ಆಟಗಾರರಿಗೆ ಇನ್ಸೂರೆನ್ಸ್ ನ ಪ್ರೊವೈಡ್ ಮಾಡೋದ್ರಿಂದ ಮೇ ಬಿ ಆಟಗಾರರು ಯಾವುದೇ ರೀತಿಯ ವೈಯಕ್ತಿಕವಾಗಿ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಈ ಎಲ್ಲಾ ಫೆಸಿಲಿಟೀಸ್ ನ ನಿಮ್ಗೆ ಬೇರೆ ಯಾವುದೋ ಲೀಗ್ ಗಳಲ್ಲಿ ನೋಡ್ಲಿಕ್ಕೆ ಆಗಲ್ಲ. ನೀವು ದೊಡ್ಡ ಅಂತಾರಾಷ್ಟ್ರೀಯ ಲೀಗ್ ಗಳು ದೇಶದಲ್ಲಿ ನಡೀತಾ ಇದಾವ, ಆ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ ಯಾವುದೇ ರೀತಿಯ ಆಟಗಾರರಿಗೆ ಭಯ ಪಡಾಗತ್ತಿಲ್ಲ. ಸರ್ ಹೇಳಿದಾಗೆ ಮುಕ್ತವಾಗಿ ಬರ್ಬೋದು ಈ ವೇದಿಕೆಗೆ. ಜೊತೆಗೆ ನಿಮ್ಮನ್ನ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ನಿಮ್ಮ ಆಶೆಗಳಿರ್ತವೆ, ನಾನು ಬೆಳಿಬೇಕಪ್ಪ ಅನ್ನೋದಕ್ಕೆ ಇದು ಸೂಕ್ತವಾದ ವೇದಿಕೆ ಸಿಂಚನ. ಎಸ್, ಇನ್ನು ಯಾಸಿನ್ ಅವರೇ, ಈಗ ಈ ZKNPL ಯಾವ ರೀತಿ ಆಗ್ತದೆ ಅಂದ್ರೆ ಇದು ಫ್ರಾಂಚೈಸಿ ಬೇಸ್ಡ್ ಹೇಗೆ ಅಂತ? ಹೌದು, ಇದು ಆಕ್ಚುಲಿ ಫ್ರಾಂಚೈಸಿ ಬೇಸ್ಡ್ ಟೂರ್ನಮೆಂಟ್ ಇದು. ಸೊ ನಾವು ಮಾಡ್ತಾ ಇದ್ರಿ. ಸೊ ಎಲ್ಲ ಡಿಸ್ಟಿಕಲ್ಲಿ ಆಲ್ಮೋಸ್ಟ್ 32 ಡಿಸ್ಟ್ರಿಕ್ಸ್ ಇಂದ ನಾವು ಈ ಟೂರ್ನಮೆಂಟ್ಸ್ನ ಕಂಡಕ್ಟ್ ಮಾಡ್ತಾ ಇದ್ರಿ. ಸೊ ಆ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಗೆ ಫ್ರಾಂಚೈಸಿ ಬೇಸ್ಡ್ ಆಗಿರುತ್ತೆ. ಸೊ ಪ್ರತಿ ಡಿಸ್ಟ್ರಿಕ್ಗೆ ಒಂದೊಂದು ಓನರ್ ಆಗಿರ್ತಾರೆ. ಸೊ ನಾವೇನು ಸೆಲೆಕ್ಷನ್ಸ್ ಮಾಡಿರ್ತೀವಿ, ಸೊ ಫಸ್ಟ್ ವಿ ಆರ್ ಸ್ಟಾರ್ಟಿಂಗ್ ಅಪ್ ವಿತ್ ತಾಲೂಕ್ ಲೆವೆಲ್ಲು. ಸೊ ಅವರು ಅವ್ರ ಡಿಸ್ಟ್ರಿಕ್ಗೆ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಆ ಥರ ನಾವು ಟೂರ್ನಮೆಂಟ್ಸ್ ಕಂಡಕ್ಟ್ ಮಾಡ್ತಾ ಇರಿ. ವೇರ್ ಇನ್ ಇಟ್ ಹ್ಯಾಸ್ ಟು ಬಿ ವೆರಿ ಫೀಸಿಬಲ್ ಫಾರ್ ದ ಓನರ್ ಆಲ್ಸೋ. ನಮ್ಮಲ್ಲಿ ಯಾವ ಥರ ಪ್ರತಿಭೆ ಇದ್ದಾರೆ, ನಮ್ಮ ತಾಲೂಕಲ್ಲೂ ಇಂಥ ಪ್ರತಿಭೆ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಲಿ ಅಂದ್ಬಿಟ್ಟಿಕ್ಕೆ ನಾವು ಫಸ್ಟು ತಾಲೂಕ್ ಲೆವೆಲಿಂದ ಮಾಡ್ತಾ ಇರಿ. ದೆನ್ ದೇ ವಿಲ್ ರೆಪ್ರೆಸೆಂಟ್ ಟು ದೇರ್ ಡಿಸ್ಟ್ರಿಕ್ಟ್ ಆಕ್ಚುಲಿ.